ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೌರಿಂಗ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಇವತ್ತು ರಾಯ್ ಮೃತದೇಹವನ್ನ ಆಸ್ಪತ್ರೆಯಲ್ಲೇ ಇಡಲಾಗುತ್ತೆ. ನಾಳೆ ಸಿಜೆ ರಾಯ್ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ರಾಯ್ ಕುಟುಂಬಸ್ಥರು ಅದರ ಜೊತೆಗೆ ಸ್ನೇಹಿತರು ವಿದೇಶದಲ್ಲಿದ್ದಾರೆ. ಹಾಗಾಗಿ ವಿದೇಶದಿಂದ ಅವರು ವಾಪಸ್ ಬರಬೇಕು. ನಾಳೆ ಅಷ್ಟೊತ್ತಿಗೆ ಅವರು ಬರ್ತಾರೆ. ಸೊ ಹಾಗಾಗಿ ನಾಳೆ ಅಂತಿಮ ದರ್ಶನಕ್ಕೆ ಅದರ ಜೊತೆಗೆ ಅಂತ್ಯಕ್ರಿಯೆಗೆ ರಾಯ್ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಬನ್ನೇರುಘಟ್ಟದ ಕ್ಯಾಸಕ್ಯಾಡ್ನಲ್ಲಿ ನಾಳೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಬನ್ನೇರುಘಟ್ಟದ ಕ್ಯಾಸಕ್ಯಾಡ್ ಎನ್ನುವಂಥ ಜಾಗ ಏನಿದೆ ಅದು ರಾಯ್ ಅವರಿಗೆ ಬಹಳ ಇಷ್ಟವಾಗಿರುವಂತಹ ಜಾಗ. ನಾನು ಅಲ್ಲೇ ಅತಿ ಹೆಚ್ಚು ಸಮಯ ಕಳಿಬೇಕು ಅಂತ ಅವರ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರಂತೆ. ಅದೇ ರೀತಿ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅವರ ಅಂತಿಮ ವಿಧಿವಿಧಾನ ನಡೆಸಿ ಅದಾದ ಮೇಲೆ ಬನ್ನೇರುಘಟ್ಟದ ಕ್ಯಾಸಕ್ಯಾಡ್ನಲ್ಲಿ ನಾಳೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಇವತ್ತು ಅವರ ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಗಿದೆ. ಇವತ್ತು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅವರ ಕುಟುಂಬಸ್ಥರು ಸಂಬಂಧಿಕರು ಎಲ್ಲರೂ ಕೂಡ ಒಂದು ಫಾರಿನ್ನಲ್ಲಿರುವಂತಹ ಕಾರಣದಿಂದಾಗಿ ಅವರು ಫಾರಿನ್ನಿಂದ ಬರಬೇಕು. ಸೊ ಹಾಗಾಗಿ ನಾಳೆಗೆ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ನಾಳೆಯೇ ಅವರ ಅಂತ್ಯಕ್ರಿಯೆ ಕೂಡ ಆಗಲಿರುವಂಥದ್ದು. ನಾಳೆ ಗಣ್ಯಾತಿ ಗಣ್ಯರಿರಬಹುದು, ಸಿನಿಮಾದ ನಟ ನಟಿಯರು, ಫ್ರೆಂಡ್ಸ್ಗಳು, ರಾಜಕಾರಣಿಗಳು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದ ಡೈರಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಉದ್ಯಮಿಗಳು ಒಂದು ಡೈರಿಯನ್ನ ಕ್ಯಾರಿ ಮಾಡ್ತಾರೆ. ಅದೇ ರೀತಿ ರಾಯ್ ಅವರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಡೈರಿಯಲ್ಲಿರುವಂತಹ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಡೈರಿಯಲ್ಲಿ 16 ಪ್ರಾಜೆಕ್ಟ್ಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ರಾಯ್ ಅವರು ಒಟ್ಟು 16 ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ರು. ಈ 16 ಪ್ರಾಜೆಕ್ಟ್ನ ಕಾರ್ಯಕ್ರಮಗಳಿಗೆ ನಟಿಯರಿರಬಹುದು, ಮಾಡೆಲ್ಗಳನ್ನ ಅವರು ಕರೆಸ್ತಾ ಇದ್ರು. ಹಾಗಾಗಿ ಈ ಒಂದು ಡೈರಿಯಲ್ಲಿ ಕೆಲ ನಟಿಯರು, ಮಾಡೆಲ್, ರಾಜಕಾರಣಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಅವರ ಹೆಸರು ಯಾಕಾಗಿ ಡೈರಿಯಲ್ಲಿ ಬಂತು, ಯಾವ ಕಾರಣಕ್ಕಾಗಿ ಹೆಸರುಗಳನ್ನ ಬರೆದಿದ್ದಾರೆ ಅಂತ ಆ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಬರೀ ಇವೆಂಟ್ ವಿಚಾರಕ ಅಥವಾ ದುಡ್ಡಿನ ವಿಚಾರಕ ಅಥವಾ ಬಿಸ್ನೆಸ್ ನ ವಿಚಾರಕ ಇನ್ನೇನಾದ್ರೂ ಇದೆಯಾ ಇದ್ರ ಹಿಂದೆ ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಡೈರಿಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಳೆದ 2 ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇರಲಿಲ್ಲ. ಬೇರೆ ಬಿಸ್ನೆಸ್ ಮಾಡೋಕೆ ಚಿಂತಿಸಿದ್ರಂತೆ ರಾಯ್ ಅವರು. ಇದೇ ವೇಳೆ ರಾಜಕಾರಣಿಗಳು ಒತ್ತಡ ಹಾಕಿದ್ದಾರೆ ಅನ್ನುವಂಥ ಅನುಮಾನ. ತಮ್ಮ ಇನ್ವೆಸ್ಟ್ಮೆಂಟ್, ತಮ್ಮ ಪಾಲಿನ ಹಣ, ನಾವು ಹಾಕಿದ ಹೂಡಿಕೆಯ ಹಣವನ್ನು ನಮಗೂ ವಾಪಸ್ ಕೊಡುವಂತೆ ರಾಯ್ ಮೇಲೆ ಕೆಲ ರಾಜಕಾರಣಿಗಳು ಒತ್ತಡ ಹೇರಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಇನ್ನೊಂದ್ ಕಡೆ ಐಟಿ ಅಧಿಕಾರಿಗಳ ಒತ್ತಡದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇದೆ. ಸೊ ಒಂದಷ್ಟು ಅನುಮಾನಗಳನ್ನ ಮುಂದಿಟ್ಕೊಂಡು ಈಗ ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ರಾಯ್ ಕುಟುಂಬಸ್ಥರ ವಿಚಾರಣೆ ಮಾಡಲಾಗ್ತಿದೆ. ಅಶೋಕ್ ನಗರ ಪೊಲೀಸರು ಅನುಮಾನಾಸ್ಪದ ಸಾವು ಅನ್ನುವಂಥ ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಕುಟುಂಬಸ್ಥರ ಸ್ಟೇಟ್ಮೆಂಟ್ಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಶೋಕ್ ನಗರ ಪೊಲೀಸರು. ರಾಯ್ರನ್ನ ಕೊನೆಯದಾಗಿ ಭೇಟಿ ಮಾಡಿದ್ಯಾವಾಗ, ನೀವು ಯಾವಾಗ ಅವ್ರ ಜೊತೆ ಮಾತನಾಡಿಸಿದ್ರಿ, ಕೊನೆಯದಾಗಿ ಅವರು ನಿಮಗೆ ಕಾಲ್ ಮಾಡಿದ್ರಾ, ಕಾಲ್ ಮಾಡಿದಾಗ ಏನ್ ಹೇಳಿದ್ರು, ಏನೆಲ್ಲ ನೀವು ಮಾತನಾಡಿದ್ರಿ, ಏನಾದ್ರೂ ಅವರಿಗೆ ತೊಂದರೆ ಆಗಿರುವ ಬಗ್ಗೆ ಅವರು ಮಾತನಾಡಿದ್ದಾರಾ, ಏನಾದ್ರೂ ಸಮಸ್ಯೆ ಅವ್ರಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರಾ? ಹೀಗೆ ಹಲವು ಪ್ರಶ್ನೆಗಳನ್ನ ಪೊಲೀಸರು ಕುಟುಂಬಸ್ಥರಿಗೆ ಕೇಳ್ತಾ ಇದ್ದಾರೆ. ಅಶೋಕನಗರ ಠಾಣೆಯಲ್ಲಿ ಕುಟುಂಬಸ್ಥರ ವಿಚಾರಣೆ ಆಗ್ತಿದೆ. ರಾಯ್ ಪುತ್ರ ಮತ್ತು ತಮ್ಮ ಬಾಬೂರಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇರುವಂತದ್ದು. ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೊನೆಯದಾಗಿ ನೀವು ಯಾವಾಗ ಭೇಟಿಯಾಗಿದ್ರಿ ಮಕ್ಕಳ ಹತ್ರ, ತಂದೆಯವರ ಭೇಟಿ ಯಾವಾಗ ಆಗಿತ್ತು, ತಂದೆ ಏನಾದ್ರೂ ಅವರಿಗಾಗಿರುವಂತಹ ಸಮಸ್ಯೆಗಳು, ಪ್ರೆಷರ್ ಬಗ್ಗೆ ನಿಮ್ಮ ಹತ್ರ ಮಾತನಾಡಿದ್ದಾರಾ, ಲಾಸ್ಟ್ ಕಾಲ್ ಅಲ್ಲಿ ನೀವು ಮಾತನಾಡಿರುವಂತದ್ದು ಏನ್ ವಿಚಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ರಾಯ್ ಅವರ ಸಾವಿನ ಸುತ್ತ ಹಲವಾರು ಅನುಮಾನ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಒಂದು ಡೈರಿ ಪತ್ತೆಯಾಗಿದೆ ಅಂತ. ಡೈರಿಯಲ್ಲಿ ಒಂದಷ್ಟು ನಟಿಗಳು, ಮಾಡೆಲ್, ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಈ ಒಂದು ಸಾವಿಗೂ ಈ ಹೆಸರುಗಳಿಗೆ ಏನಾದ್ರು ಲಿಂಕ್ ಆಗ್ತಿದೆಯಾ, ಹೇಗೆ? ಧನುಶ್ರೀ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಅಶೋಕ್ ನಗರ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ, ರಾಯ್ ಕೊನೆಯದಾಗಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ 10 ನಿಮಿಷಗಳ ಕಾಲ ಯಾರ ಜೊತೆ ಮಾತನಾಡಿದ್ರು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆ ತಮ್ಮ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡ್ರು. ಮೊದಲನೇದಾಗಿ ಖಾಸಗಿ ಹೋಟೆಲ್ಗೆ ಹೋದಂತಹ ಪೊಲೀಸರು ಪತ್ನಿ ಮತ್ತು ಮಕ್ಕಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು. ಈಗ ರಾಯ್ ಅವರ ತಮ್ಮ ಮತ್ತು ಆತನ ಮಗನಿಂದಲೂ ಕೂಡ ಅಷ್ಟೇ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನಿನ್ನೆ ಏನೋ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆಗೂ ಮುಂಚಿತವಾಗಿ ಗನ್ ಮ್ಯಾನ್ಗೆ 10 ನಿಮಿಷಗಳ ಕಾಲ ಒಳಗೆ ಹೋಗ್ತೀನಿ, ಯಾರನ್ನೂ ಕೂಡ ಅಷ್ಟೇ ಕಳಿಸಬೇಡ, ಜೊತೆಗೆ ನನ್ನ ತಾಯಿ ಜೊತೆ ನಾನು ಮಾತನಾಡಬೇಕು ಅಂತ ಹೇಳೋದಂತವ್ರು ಏಕಾಏಕಿ ಫೈರ್ ಮಾಡಿಕೊಂಡು ಸಾವಪ್ಪಿದಂತದ್ದು. ಈ ನಿಟ್ಟಿನಲ್ಲಿ ನಿನ್ನೆ 10 ನಿಮಿಷಗಳ ಕಾಲದಲ್ಲಿ ಏನಾದರೂ ಕುಟುಂಬಸ್ಥರ ಜೊತೆ ಏನಾದರೂ ಮಾಹಿತಿಯನ್ನ ಹಂಚಿಕೊಂಡ್ರ, ಅಥವಾ ಪರ್ಟಿಕ್ಯುಲರ್ ಆಗಿ ಐಟಿ ದಾಳಿಯ ವಿಚಾರವಾಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಆತನಿಗೆ ಬರ್ತಿರುವಂತಹ ಒಂದಷ್ಟು ಸಂಕಷ್ಟಗಳ ವಿಚಾರ ಆಗಿರ್ಬೋದು, ಮತ್ತು ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಅಷ್ಟೇ ಏನಾದರೂ ಸಮಸ್ಯೆಗಳಿತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಕುಟುಂಬಸ್ಥರ ಜೊತೆ ಮಾತನಾಡಿದ್ರ ಅನ್ನುವಂಥ ವಿಚಾರವಾಗಿ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಅಶೋಕ್ ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆಯ್ತು ಅಂತ ನಿನ್ನೆ ಏನು ಘಟನೆ ಆಯಿತು, ಘಟನೆ ಆದಂತಹ ಬಳಿಕ ಒಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಏನು ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಆತ್ಮಹತ್ಯೆ ಮಾಡಿಕೊಂಡಂತಹ ಕೊಠಡಿಯಲ್ಲಿ ಅಂದ್ರೆ ಅವರ ಚೇಂಬರ್ ನಲ್ಲಿ ಒಂದು ಡೈರಿ ಕೂಡ ಅಷ್ಟೇ ಸಿಗುತ್ತೆ. ಆ ಒಂದು ಡೈರಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ವೇಳೆಗೆ ಆ ಒಂದು ಡೈರಿಯಲ್ಲಿ ಒಂದಷ್ಟು ಜನ ಮಾಡೆಲ್ಗಳ ಹೆಸರು, ಇನ್ನೊಂದಷ್ಟು ಜನ ನಟಿಯರು ಮತ್ತು ಒಂದಷ್ಟು ಜನ ರಾಜಕಾರಣಿಗಳ ಹೆಸರು ಕೂಡ ಅಷ್ಟೇ ಇರುವಂತದ್ರ ಬಗ್ಗೆ ಬಯಲಾಗಿದೆ. ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅವ್ರ ಹೆಸರನ್ನ ಡೈರಿಯಲ್ಲಿ ಉಲ್ಲೇಖವನ್ನ ಮಾಡಿಕೊಂಡಿದ್ರು ಅಂತಾನು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಕ್ ಮುಂದಾಗ್ತಿರುವಂತದ್ದು. ಆ ಪರ್ಟಿಕ್ಯುಲರ್ ಆಗಿ ಡೈರಿಯಲ್ಲಿರುವಂತಹ ಹೆಸರುಗಳು ಇರುವಂತವರು ಕೂಡ ಅಷ್ಟೇ ಬಹುತೇಕ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ಕಡೆಯಿಂದ ಸಿಕ್ತಿರುವಂತಹ ಮಾಹಿತಿ ಏನು ಅಂತಂದ್ರೆ, ರಾಯ್ ಅವರು ಕೇರಳದಲ್ಲಿ 16 ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಅದೆಲ್ಲವೂ ಕೂಡ ಅಷ್ಟೇ ಈಗಾಗಲೇ ಪ್ರೋಗ್ರೆಸ್ ಅಲ್ಲಿದೆ. ಆ ಒಂದು ಪ್ರಾಜೆಕ್ಟ್ಗಳ ವಿಚಾರವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದಂತಹ ವೇಳೆಯಲ್ಲಿ ಆ ಮಾಡೆಲ್ಲು, ನಟಿಯರು ಮತ್ತು ರಾಜಕಾರಣಿಗಳನ್ನ ಕರೆಸ್ತಾ ಇದ್ರು, ಆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಇದೆ. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಕೂಲಂಕುಷವಾದಂತಹ ವಿಚಾರಣೆಯನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಒಂದು ಕಡೆ ಐಟಿ ಅಧಿಕಾರಿಗಳ ಕಿರುಕುಳದಿಂದಾಗಿ ಪದೇ ಪದೇ ನೋಟಿಸ್ ಕೊಟ್ಟರು, ಪದೇ ಪದೇ ರೈಡ್ ಮಾಡ್ತಿದ್ರು ಅಂತ ನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ, ಅಥವಾ ಪೊಲಿಟಿಕಲಿ ಆಗಿ ಕೂಡ ಅಷ್ಟೇ ಒಂದಷ್ಟು ಜನ ರಾಜಕಾರಣಿಗಳು ತಮ್ಮ ಕಂಪನಿಯಲ್ಲಿ ಹಣವನ್ನು ಹೂಡಿಕೆಯನ್ನ ಮಾಡಿದ್ರು. ಇತ್ತೀಚೆಗೆ ಆ ಒಂದು 2 ವರ್ಷದಿಂದ ಕಂಪನಿ ಲಾಸ್ ಆಗ್ತಾ ಇತ್ತು. ಕಾರಣ ಏನು ಅಂತಂದ್ರೆ, ಲಾಸ್ ಅನ್ನೋದಕ್ಕಿಂತನೂ ಇರೋಬರ ದುಡ್ಡೆಲ್ಲಾನು ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಒಂದು ಕಡೆ ಕೇರಳದಲ್ಲಿ 16 ಪ್ರಾಜೆಕ್ಟ್ಗಳು, ದುಬೈನಲ್ಲೂ ಕೂಡ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಇವ್ರು ಏನ್ ಮಾಡ್ತಾ ಇದ್ರು, ಅದರಲ್ಲಿ ಹಣವನ್ನ ಹೂಡಿಕೆಯನ್ನ ಮಾಡ್ಕೊಂಡಿದ್ರು. ಇತ್ತ ರಾಜಕಾರಣಿಗಳು ಹಣ ಹಾಕ್ದಂತವ್ರು ಪದೇ ಪದೇ ಹಣ ವಾಪಸ್ ಕೊಡು ಅಂತ ಹೇಳಿ ಪ್ರೆಷರ್ ಮಾಡ್ತಿದ್ದಂತ ಕಾರಣಕ್ಕೋಸ್ಕರನೇ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಮತ್ತೊಂದು ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇದೆರಡೂ ಕೂಡ ಅಷ್ಟೇ ಬಿಟ್ರೆ, ವೈಯಕ್ತಿಕವಾಗಿ ಅವರ ಒಂದು ಜೀವನದಲ್ಲಿ ಏನಾದ್ರು ವೈಯಕ್ತಿಕ ರೀತಿಯಂತ ಸಮಸ್ಯೆಗಳೇನಾದ್ರೂ ಇತ್ತ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅವ್ರು ನರ್ವಸ್ ಆಗುವಂತಹದ್ದು, ಅಥವಾ ಖಿನ್ನತೆಗೊಳಗಾಗುವಂತದ್ದು, ತನಗಾಗ್ತಿರುವಂತ ನೋವನ್ನು ಯಾರಾದ್ರೂ ಕುಟುಂಬಸ್ಥರು ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡಿರುವಂತ ಆಯಾಮದಲ್ಲೂ ಕೂಡ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಪೊಲೀಸರು ಮುಂದುವರಿಸಿರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.